ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀ ಹಲಸೂರು ಸೋಮೇಶ್ವರ, ಓಂಕಾರ ಹಿಲ್ಸ್ನ ದ್ವಾದಶ ಜ್ಯೋತಿರ್ಲಿಂಗ ದೇವಾಲಯ ಸೇರಿದಂತೆ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಜರುಗಲಿದೆ. ಜೊತೆಗೆ ಹಲವೆಡೆ ರಾತ್ರಿ ಜಾಗರಣೆ, ಸಾಂಸ್ಕೃತಿಕ ಹಾಸ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಹೂವು, ಹಣ್ಣುಗಳು ಮತ್ತೆ ದೇವಸ್ಥಾನಕ್ಕೆ ಬೇಕಾಗುವಂತ ಅಲಂಕಾರಗಳು ಇದೆಲ್ಲವೂ ಕೂಡ ನಿನ್ನೆಯಿಂದಲೇ ತಯಾರಿಗಳು ಆಗಿತ್ತು. ಇನ್ನು ಇವತ್ತು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಎಲ್ಲ ಪ್ರಾರಂಭ ಆಗ್ಬಿಟ್ಟಿದೆ. ಆಲ್ರೆಡಿ ಬ್ರಹ್ಮ ರಥೋತ್ಸವವು ಕೂಡ ಜರುಗಲಿದೆ. ಭಕ್ತರಲ್ಲಿ ನುಗ್ಗಲು ಆಗದಂತೆ ದೇವಸ್ಥಾನದ ಸುತ್ತಲೂ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ. ಯಾರಿಗೂ ಏನೂ ಸಮಸ್ಯೆ ಆಗದಂತೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಇದ್ರ ಮಧ್ಯದಲ್ಲಿ ನಮ್ಗೆ ಯಾವುದೇ ಹಬ್ಬ ಬಂತು ಅಂತ ಅಂದ್ರೆ ಅದು ಶಿವರಾತ್ರಿ ಆಗಿರ್ಲಿ ಅಥವಾ ಯುಗಾದಿ ಆಗಿರ್ಲಿ, ದೀಪಾವಳಿ ಆಗಿರ್ಲಿ, ದಸರಾ ಆಗಿರ್ಲಿ, ಯಾವುದೇ ಹಬ್ಬ ಬಂತು ಅಂತಂದ್ರೂ ನಮ್ಗೆಲ್ರಿಗೂ ಬರುವಂತ ಪ್ರಶ್ನೆ, ಯಾವುದೇ ಅದ್ರ ರೇಟ್ ಎಷ್ಟೆಷ್ಟು ಜಾಸ್ತಿ ಆಗಿದೆ. ಏಕ್ದಮ್ ಸಿಕ್ಕಾಬಟ್ಟೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಹೂವು ಹಣ್ಣುನಂತೂ ನಾವು ಮಾತಾಡ್ಸೋಕ್ಕೆ ಆಗಲ್ಲ, ಮಾತಾಡ್ಸಲಿಲ್ಲ ಅಂದರೆ ಹಬ್ಬ ನಡೆಯಲ್ಲ. ಸೊ ಆ ಥರದೊಂದು ಪರಿಸ್ಥಿತಿ. ಸೊ ಇದೀಗ KR ಮಾರುಕಟ್ಟೆ ಮತ್ತು ಮಲ್ಲೇಶ್ವರಂ ಮತ್ತು ಗಾಂಧಿ ಬಜಾರು ಹಾಗೂ ಯಶವಂತಪುರ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಬಲು ಜೋರಾಗಿ ನಡೀತಾ ಇದೆ. ಈ ಬೇಡಿಕೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ದರ ಏರಿಕೆಯನ್ನು ಮಾಡಿದ್ದಾರೆ. ಶಿವರಾತ್ರಿ ಪೂಜೆಗೆ ಅತ್ಯಗತ್ಯವಾದ ಬಿಲ್ವಪತ್ರೆಗೆ ಭಾರೀ ಬೇಡಿಕೆ ಉಂಟಾಗಿದೆ. ಪೂಜೆಗೆ ಬೇಕಾದ ಏಲಕ್ಕಿ, ಬಾಳೆಹಣ್ಣು, ದ್ರಾಕ್ಷಿ, ಸೇಬು, ದಾಳಿಂಬೆ ಹಾಗೂ ಕಿತ್ತಳೆ ಹಣ್ಣುಗಳ ದರವೂ ಕೂಡ ಕಳೆದ ವಾರಕ್ಕಿಂತ ಈಗ 20-30% ಜಾಸ್ತಿ ಆಗಿದೆ. ಕಲ್ಲಂಗಡಿ ಹಣ್ಣು ಮತ್ತು ಕಬ್ಬಿನ ಜಲ್ಲೆಗಳು ಜನತೆಗೆ ಹೆಚ್ಚಾಗಿ ಖರೀದಿ ಮಾಡ್ತಾ ಇದ್ದಾರೆ. ಅದ್ರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಶಿವರಾತ್ರಿ ಅಲ್ಲ ಇವತ್ತು, ನಾಳೆಯಿಂದ ನಮಗೆ ಸಿಕ್ಕಾಪಟ್ಟೆ ಚಳಿ ಅಂತೂ ಇರಲ್ಲ ಅಂತ, ಅದೊಂದು ನಾರ್ಮಲ್ ಆಗಿರೋದು ಅಲ್ಲ ವಾಡಿಕೆ. ಶಿವರಾತ್ರಿ ಆದ ನಂತರ ಬೇಸಿಗೆ ಪ್ರಾರಂಭ ಆಗ್ಬಿಡುತ್ತೆ ಅಥವಾ ಬಿಸಿ ಪ್ರಾರಂಭ ಆಗತ್ತೆ, ಧಗೆ ಪ್ರಾರಂಭ ಆಗತ್ತೆ ಅಂತ. ಸೊ ಆಲ್ರೆಡಿ ಎಲ್ಲ ಕಲ್ಲಂಗಡಿ ತಿನ್ನೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಸೊ ನಾವೀಗ ಹೂವು ಮತ್ತು ಹಣ್ಣಿನ ರೇಟ್ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ವಿ. ಒಂದು 20-30% ಜಾಸ್ತಿ ಆಗಿದೆ ಶೇಕಡ ಅಂತ. ಯಾವ್ದ್ಯಾವ್ದ್ರದ್ದು ಎಷ್ಟೆಷ್ಟು ರೇಟ್ ಇದೆ ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ. ಸೇವಂತಿ ಕೆಜಿಗೆ 250 ರೂಪಾಯಿ, ಗುಲಾಬಿ 200 ರೂಪಾಯಿ, ಮಲ್ಲಿಗೆ 1400 ರೂಪಾಯಿ, ಕನಕಾಂಬರ 800 ರೂಪಾಯಿ ಕೆಜಿಗೆ, ಆಮೇಲೆ ಚೆಂಡು ಹೂವು 60 ರೂಪಾಯಿ, ಸುಗಂಧರಾಜ 120 ರೂಪಾಯಿ, ತಾವರೆ ಒಂದಕ್ಕೆ 40 ರೂಪಾಯಿ, ಇನ್ನು ಕಾಕಡ 400 ರೂಪಾಯಿ. ಹೂವಿನ ರೇಟ್ ಎಲ್ಲ ಹಿಂಗೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಹಣ್ಣಿನ ರೇಟ್ ನಾವು ನೋಡೋದಾದ್ರೆ ಸೇಬಿಗೆ 180 ರೂಪಾಯಿ, ಆರೆಂಜ್ 100 ರೂಪಾಯಿ, ದಾಳಿಂಬೆ 300 ರೂಪಾಯಿ, ಪಪ್ಪಾಯ 60 ರೂಪಾಯಿ, ಕಾಬೂಲ್ ದ್ರಾಕ್ಷಿ 140 ರೂಪಾಯಿ, ಕಲ್ಲಂಗಡಿ 30 ರೂಪಾಯಿ, ಏಲಕ್ಕಿ ಬಾಳೆಹಣ್ಣು 120 ರೂಪಾಯಿ, ಕಿವಿ ಹಣ್ಣು 300 ರೂಪಾಯಿ, ಸಪೋಟ 80 ರೂಪಾಯಿ, ಕರ್ಬೂಜ 50 ರೂಪಾಯಿ. ಈ ಥರ ಜಾಸ್ತಿ ಆಗಿದೆ. ಸೊ ಎಲ್ಲದ್ರ ರೇಟ್ ಸಹಜವಾಗಿಯೇ ಜಾಸ್ತಿ ಆಗ್ತಿದೆ. ಇದೊಂದು ನಾರ್ಮಲ್ ಅಲ್ಲ, ಹಬ್ಬ ಹುಣ್ಣಿಮೆ ಅಂತ ಬಂದಾಗ ಹೆಂಗಿದ್ರು ತಗೊಂತಾರೆ. ಎಷ್ಟು ರೇಟ್ ಅಂತ ಅಂದ್ರೂ ತಗೊಂತಾರೆ. ಬೇಡಿಕೆ ಜಾಸ್ತಿ ಇದ್ದಾಗ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡಬೇಕು ಅಲ್ಲ. ಸೊ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಬ್ರಹ್ಮೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಮಲ್ಲೇಶ್ವರದಲ್ಲಿರುವಂತಹ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಫೆಬ್ರವರಿ 15 ಅಂದರೆ ಇವತ್ತು ಮಹಾಶಿವರಾತ್ರಿ ಮತ್ತು ಫೆಬ್ರವರಿ 16 ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಕಾಡುಮಲ್ಲೇಶ್ವರ ಬಳಗದ ಅಧ್ಯಕ್ಷ BK ಶಿವರಾಮ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಫೆಬ್ರವರಿ 15ರ ಬೆಳಗಿನ ಜಾವ 2 ಗಂಟೆಯಿಂದ ನಿರಂತರ ಜಲಾಭಿಷೇಕ ಹಾಗೂ ವಿಶೇಷ ದರ್ಶನ ಕಾರ್ಯಕ್ರಮ ಇರುತ್ತೆ. ಫೆಬ್ರವರಿ 16ರಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀ ಭ್ರಮರಾಂಬ ಸಮೇತ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆರಂಭ ಆಗತ್ತೆ ಅಂತ ಅವರು ತಿಳಿಸಿದ್ದಾರೆ. ಹೂವಿನ ಅಲಂಕಾರ ಸಹಿತ ರಥೋತ್ಸವದಲ್ಲಿ ರಾಜ್ಯದ 15 ಕಲಾ ತಂಡಗಳು ಹಾಗೆಯೇ ತಮಿಳುನಾಡಿನ ವಿಶೇಷ ತಮಟೆ ವಾದ್ಯ ಕಲಾ ತಂಡಗಳು ಭಾಗವಹಿಸುತ್ತೆ ಅಂತ ಹೇಳಿದ್ದಾರೆ. ಸಂಜೆ 6:30ಕ್ಕೆ ಬ್ರಹ್ಮ ರಥೋತ್ಸವದಲ್ಲಿ ವಿಶೇಷ ಪಂಚಿನ ಮೆರವಣಿಗೆ ಹಾಗೂ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದಿಂದ ರಥಾರತಿ ಅರ್ಪಿಸಲಾಗುತ್ತೆ ಅಂತ ಕೂಡ ಇದೆ.